ಮೂರ್ನಾಲ್ಕು ಬಾರಿ ಗೆದ್ದ ಶಾಸಕರು ಸಂಪುಟದಲ್ಲಿ ಅವಕಾಶ ಕೇಳಿದ್ದಾರೆ. ಮೊದಲ ಬಾರಿ ಗೆದ್ದವರು ಕೂಡ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಸಿಎಂ ವರಿಷ್ಠರ ಗಮನಕ್ಕೆ ತರ್ತಾರೆ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಹಿಂದೆಲ್ಲ ಒಬ್ಬೊಬ್ಬರೇ ಹೋಗಿ ಬೇಡಿಕೆಯನ್ನ ಇಡ್ತಾ ಇದ್ರು, ಇಲ್ಲ ಅಂದ್ರೆ ಜಿಲ್ಲಾವಾರು ಶಾಸಕರು ಒಟ್ಟಾಗಿ ಹೋಗಿ ಕೇಳ್ತಾ ಇದ್ರು. ಈಗ ಎಲ್ಲರೂ ಒಂದೇ ಸಲ ಕೇಳಿ ಒಗ್ಗಟ್ಟು ತೋರಿಸಿದ್ದಾರೆ ಅಂತ ಪರಮೇಶ್ವರ್ ಮಾತಾಡಿದರು. ಸಿಎಂ ಹೈಕಮಾಂಡ್ ಗಮನಕ್ಕೆ ತಗೊಂಡು ಬಂದು ಇದೆಲ್ಲರ ಬಗ್ಗೆ ನಿರ್ಧಾರ ಮಾಡ್ತಾರೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರು ಬೇಡಿಕೆಯನ್ನ ಇಟ್ಟಿದ್ದಾರೆ ಅಂತ ಅದು ಮುಖ್ಯಮಂತ್ರಿಗಳು ಹೈಕಮಾಂಡ್ ಗಮನಕ್ಕೆ ತರ್ತಾರೆ. ಒಂದು ವೇಳೆ ರಿಷಫಲ್ ಮಾಡುವಾಗ ಅಥವಾ ಹೊಸದಾಗಿ ಕ್ಯಾಬಿನೆಟ್ ಮಾಡುವ ಸಂದರ್ಭಗಳು ಬಂದಾಗ ಅದನ್ನ ಮಾಡ್ತಾರೆ. ಅಲ್ಲ, ಬಹಳ ಒತ್ತಡ ಶುರುವಾಗಿದೆಯಲ್ಲ ಸರ್, ಯಾಕಂದ್ರೆ 2-3 ಬಾರಿ ಗೆದ್ದಿರೋರು ನಿನ್ನೆ ಕೂಡ ಅವರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ರು. ಹೈಕಮಾಂಡ್ ನ ಭೇಟಿ ಆಗ್ತೀವಿ ಏಪ್ರಿಲ್ 11ಕ್ಕೆ ಅನ್ನೋದನ್ನು ಮುಖ್ಯಮಂತ್ರಿಗಳಿಗೂ ಕನ್ವೆ ಮಾಡಿದ್ದಾರೆ. ಅಂದ್ರೆ MLC-ಗಳು ಒತ್ತಾಯ ಮಾಡ್ತಿದ್ದಾರೆ, ಅವರು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿದ್ದಾರೆ. ಅಷ್ಟು ಪ್ರೆಷರ್ ಇದೆ ಸರ್ ಈ ಸಚಿವ ಸಂಪುಟ ಹೊಸದಾಗಿ ಮಾಡುವಾಗ ಅಥವಾ ಪುನರ್ರಚನೆ ಮಾಡುವಾಗ ಇದೆಲ್ಲ ಸ್ವಾಭಾವಿಕವಾಗಿ ನಡೀತಕ್ಕಂಥ ಪ್ರಕ್ರಿಯೆ. ನಾನು ಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಸ್ವಾಭಾವಿಕವಾಗಿ ಇರುವಂಥದ್ದು. ಇಲ್ಲಿವರೆಗೆ ಏನು ಅಂತ ಹೇಳಿದ್ರೆ ಒಬ್ಬೊಬ್ಬರೇ ಹೋಗಿ ಕೇಳ್ಕೊಳ್ಳೋದು, ಜಿಲ್ಲಾವಾರು ಕೆಲವರೆಲ್ಲ ಹೋಗಿ ಜಿಲ್ಲಾವಾರು ಹೋಗಿ ಕೇಳೋರು, ಕೆಲವರು ಒಬ್ಬೊಬ್ಬರೇ ಹೋಗಿ ಕೇಳೋರು ನನಗೂ ಅವಕಾಶ ಕೊಡಿ ಹಾಗೆ ಅಂತ. ಈ ಬಾರಿ ಸ್ವಲ್ಪ ಒಗ್ಗಟ್ಟಾಗಿ ನಮ್ಮಲ್ಲಿ ಯಾರಿಗಾದ್ರೂ ಕೊಡಿ 3 ಬಾರಿ 4 ಬಾರಿ ಇದ್ದೇವೆ ಅಂತ ಹೇಳಿ ಕೇಳಿದ್ದಾರೆ. ಇದ್ರ ಹಿಂದೆ ಮೊದಲನೇ ಬಾರಿ ಗೆದ್ದವರು ಕೂಡ ಕೇಳಿದ್ದಾರೆ. ಅದು ಹೈಕಮಾಂಡ್ ಅವರು ನಿರ್ಧಾರ ಮಾಡಬೇಕು.